SSLC ಪರೀಕ್ಷೆಯ ಒಂದು ಫಲಿತಾಂಶ ಹೊರ ಬಿದ್ದಿದೆ. ಭಾಳ ಜನ ನಮ್ಮ ಹುಡುಗ 99% ತೆಗೆದವನೇ, ನಮ್ಮ ಹುಡುಗಿ 95% ತೆಗೆದವಳೆ ಅಂತ ಅಭಿಮಾನದಲ್ಲಿ ಪೋಸ್ಟ್ ಆಗ್ತಾ ಇದ್ದಾರೆ. ತುಂಬ ಸಂತೋಷ. ಅದ್ರ ಜೊತೆಗೆ ನಿಮ್ಮ ನೆಂಟರು ಹುಡುಗರು ಯಾರಾದರೂ ಫೇಲ್ ಆಗಿದ್ದರೆ ಒಂದು ಫೋನ್ ಮಾಡಿ ಅವ್ರ ಅಪ್ಪ ಅವಂಗೆ ಹೇಳಿ, ಆ ಹುಡುಗನಿಗೊಂದು ಧೈರ್ಯ ಹೇಳಿ, ಈ ಪೋಸ್ಟ್ ಆಗೋಕ್ಕಿಂತ ಶ್ರೇಷ್ಠ ಅದು. ಏಕೆಂದರೆ 10 ಮಕ್ಕಳು ಸಂತೋಷ ಪಡುವಾಗ ಪಾಪ ಏನೋ ಒಂದು ಸಣ್ಣ ತಪ್ಪಿನಿಂದ ಯಾವುದೋ ಒಂದು ಪಾಠದಲ್ಲಿ ಫೇಲ್ ಆಗಿದ್ರೆ ಆ ಹುಡುಗ ಹತಾಶೆ ತಲುಪಿಟ್ಟಿರ್ತಾನೆ. ಆ ಹೆಣ್ಮಗಳಿಗೆ ತುಂಬ ದುಃಖ ಆಗಿರ್ತದೆ, ನಾ ಬದುಕಬಾರ್ದು, ಸತ್ತೋಗ್ಬಿಡ್ಬೇಕು ಅಂತ. ಆಗ ನೀವು ಹೇಳೋ ಒಂದು ಮಾತು ಆ ಮಗುಗೊಂದಷ್ಟು ಧೈರ್ಯ ತುಂಬೋದು. ತುಂಬ ಉಚಿತನ ಬಂದಿದ್ದೀವಾಗ. ನೀ ನಂಬರ್ ತೆಗಿಲಿಲ್ಲ ಅಂದರೆ ಪ್ರಯೋಜನ ಇಲ್ಲ, ನೀ ಪಾಸಾಗಿಲ್ಲ ಅಂದರೆ ಬದುಕಿದ್ದು ಸತ್ತಂಗೆ ಅಂತ ಶುರು ಆಗ್ಬಿಟ್ಟವ್ರು ಕೆಲವರು. ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು ನಾವು. ವಿದ್ಯೆ ಅನ್ನೋದು ಮೊದಲು ಜ್ಞಾನಕ್ಕೆ, ಖಂಡಿತ ಮೊದಲು ಜ್ಞಾನಕ್ಕೆ ವಿದ್ಯೆ, ಆಮೇಲೆ ಉದ್ಯೋಗಕ್ಕೆ. ಉದ್ಯೋಗ ಒಂದನ್ನೇ ಗುರಿಯಾಗಿ ಇಟ್ಕೊಂಡು ವಿದ್ಯೆ ಕಲಿತು ಇದೇ ಕೆಲಸ ತಗಲೇಬೇಕು ಅಂತ ಹಠ ಹಿಡ್ದೊಟ್ಟು ಪರವಾಗಿಲ್ಲ ಯಶಸ್ಸಾದವರು ಇದ್ದಾರೆ. ಆದರೆ ಎಲ್ಲರ ಮತಿಯಲ್ಲೂ ಒಂದೇ ಥರದ ತೀಕ್ಷ್ಣತೆ ಇರೋದಿಲ್ಲ. ಕೆಲವು ಮಕ್ಕಳು ಎಷ್ಟೇ ಓದಿದ್ರು ನೆನಪಿನ ಶಕ್ತಿ ಕೊರತೆಯಿಂದ ಪಾಪ ಫೇಲ್ ಆಗ್ತವೆ. ದಯಮಾಡಿ ತಂದೆ ತಾಯಂದ್ರು ತಾಳ್ಮೆ ತಗೊಳ್ಳಿ. ಪರೀಕ್ಷೆ ಪಾಸಾಗೋದು ಒಂದೇ ಜೀವನದಲ್ಲಿ ದೊಡ್ಡ ಉದ್ದೇಶ ಅಲ್ಲ, ಅದು ಜೀವನ ಪಾಸಾಗೋದು ಕಲಿಬೇಕು ಮಕ್ಕಳು. ಎಷ್ಟೋ ಜನ ಫೇಲ್ ಆದವರು ಸಾಧನೆ ಮಾಡಿದವರು ಇದ್ದಾರೆ. ಪಾಸಾಗಿ ಗೋಲ್ಡ್ ಮೆಡಲ್ ತಗೊಂಡು ಹೊಡೆದ ಟೀ ಕುಡ್ಕ ಆಟೆ ಹೊಡೆಯೋರನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಬದಲಿಗೆ ದಯಮಾಡಿ ಪರೀಕ್ಷೆ ಪಾಸಾಗಿರ್ತಕ್ಕಂಥ ಮಕ್ಕಳಿಗೆ ಶುಭ ಕೋರ್ತಾ, ಯಾವುದೋ ಒಂದು ಪಾಠದಲ್ಲಿ ತಾವು ಅನುತ್ತೀರ್ಣರಾಗಿದ್ದರೆ ಹೆದರಬೇಡ್ರಿ, ಮತ್ತೆ ಪಾಸ್ ಮಾಡಿ ವಿದ್ಯೆಯನ್ನು ಜ್ಞಾನದ ಮೆಟ್ಲಾಗಿಸ್ಕೊಂಡು ಪ್ರಪಂಚದಲ್ಲಿ ಬದುಕಲಿಕ್ಕೆ ಲಕ್ಷ ದಾರಿ ಇದಾವ್ರಿ, ಲಕ್ಷ ದಾರಿ ಇದಾವೆ. ವ್ಯಾಪಾರ, ಕೃಷಿ, ಕಲೆ, ಶಿಲ್ಪಕಲೆ ಹಲವಾರು ಇದಾವೆ. ಅದರಿಂದ ದಯಮಾಡಿ ಮಕ್ಕಳ ಮನಸ್ಸನ್ನು ಕೆಡಿಸಿದ್ರಿ. ನಮ್ಮ ಮಕ್ಕಳು ಪಾಸಾದವು ಅಂತ DP ಹಾಕೋದ್ರ ಜೊತೆಗೆ ನಮ್ಮ ಸಂಬಂಧಿಕರ ಮಕ್ಕಳು ಯಾವ್ದಾದ್ರು ಫೇಲ್ ಆಗಿದ್ದರೆ ಆ ಮಕ್ಳಿಗೊಂದು ಫೋನ್ ಮಾಡಿ ಧೈರ್ಯ ತುಂಬ ಕೆಲಸವನ್ನು ದಯಮಾಡಿ ಎಲ್ಲರೂ ಮಾಡೋಣ. ಒಳ್ಳೆಯದಾಗಲಿ ಎಲ್ಲ ಮಕ್ಕಳಿಗಂತೂ ಶುಭ ಕೋರೋಣ.